ಹಲೋ ಫ್ರೆಂಡ್ಸ್, ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರದ ಉಂಡಿರಿ. ಇವಕ್ಕೆ 2 kg ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ಗುಂಟೂರು ತೊಗೊಂಡೇನ್ರಿ. ಖಾರ ಜಾಸ್ತಿ ಬೇಕಂದವರು ಗುಂಟೂರು ಕಾಯಿ ಜಾಸ್ತಿ ತೊಗೋರಿ ಫ್ರೆಂಡ್ಸ್. ನೋಡ್ರಿ ಎಳ್ಳು ರೀ, ಇವು ಎಳ್ಳು ಪಾವು kg ಮೇಲೆ ಅದಾವ್ರಿ ಇವು. ಮತ್ತು ಸಬ್ಬಸಿಗೆ ಸೊಪ್ಪಿನ ಬೀಜ, ಲವಂಗ ಮತ್ತು ಮೆಂತ್ಯ, ಶಾಯಿ ಜೀರಾ, ದಾಲ್ಚಿನ್ನಿ, ಚಕ್ರಮಗ್ಗಿ, ಪಲಾವ್ ಎಲೆ, ಶಾಯಿ ಜೀರಾ ಮತ್ತು ಪತ್ತರ್ಕ ಫುಲ್ ಅಂತಾರಲ್ರಿ, ಏನಂತ ಕಲ್ಲು, ಮತ್ತು ಬೆಳ್ಳುಳ್ಳಿ 1 ಪಾವು kg ಮತ್ತು ಹಸಿ ಶುಂಠಿ 1 ಪಾವು kg ರೀ. ಇವು ಬೆಳ್ಳುಳ್ಳಿ 1 ಪಾವು kg ಮೇಲೆ ಸ್ವಲ್ಪ ಅದಾವ್ರಿ. ಮತ್ತು ಪಲಾವ್ ಎಲೆ ಅರ್ಧ kg, ಕೊತ್ತಂಬರಿ ಬೀಜ ಮತ್ತು ಕಲ್ಲು, ಇವಷ್ಟನ್ನು ಹುರ್ಕೋಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಂ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿರಿ ಎಳ್ಳು ಎಲ್ಲ ಮೊದಲ ಗರಂ ಮಸಾಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೆ ರೀ. ನೋಡಿರಿ ಎಲ್ಲ ಇವು ಅರ್ಧ kg ಅದಾವೆ ನೋಡಿರಿ. ಕೊಬ್ಬರಿ ನೋಡಿರಿ ಒಂದೊಂದು ಹುರಿತಾ ಹೋಗ್ಬೇಕು. ನಾನು ಇಲ್ಲಿ ಫಸ್ಟ್ ಜೀರಿಗೆ ಹುರಿಯಾಕತ್ತೇನೆ ರೀ. ನೋಡಿರಿ ಜೀರಿಗೆ, ಆಮೇಲೆ ಕಲ್ಲುವು ಮತ್ತು ಲವಂಗ ಒಟ್ಟು ಹುರ್ಕೋಬೇಕ್ರಿ. ಮತ್ತು ದಾಲ್ಚಿನ್ನಿ ಹಾಕಿತ್ತು ನೋಡ್ರಿ. ಈಗ ನೋಡಿರಿ ದಾಲ್ಚಿನ್ನಿ, ಶಾಯಿ ಜೀರಾ ಅವಷ್ಟೂ ಒಂದ್ರಾಗ ಮಿಕ್ಸ್ ಮಾಡ್ಕೊಂಡು ಹುರಿಬೇಕ್ರಿ. ಒಟ್ಟು ಎಣ್ಣೆ ಹಚ್ಚಬಾರ್ದ್ರಿ, ಲೋ ಫ್ಲೇಮ್ನಾಗ ಹುರ್ಕೋಬೇಕ್ರಿ. ಮತ್ತು ಮೆಂತ್ಯಕಾಳು, ಶಾಯಿ ಜೀರಾ, ಇನ್ನೊಂದು ಸ್ವಲ್ಪ ಕಾಳು ಮೆಣಸು ಹಾಕೇನ್ರಿ. ಇವು ಕಾಳು ಮೆಣಸು, ಇವು 3 ಹುರ್ಕೋಬೇಕ್ರಿ. ಆಮೇಲೆ ಪಲಾವ್ ಎಲೆನೂ ಹುರ್ಕೋಬೇಕ್ರಿ. ಇವನು ನೋಡ್ರಿ ಹವೀಜ್ ನೋಡ್ರಿ, ಒಂದು ಅರ್ಧ kg ಅದಾವೆ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮೊದಲು. ನೋಡ್ರಿ ಇವಷ್ಟೂ ಹುರಿಬೇಕ್ರಿ. ಇವು ಸಣ್ಣ ಹುರಿಯಾಗ ಸ್ವಲ್ಪ ಕಂಪು ವಾಸನೆ ಬರೋ ಮಟ ಹುರಿಬೇಕ್ರಿ. ಒಟ್ಟು ಹೊತ್ತಿಸ್ಬಾರ್ದ್ರಿ, ಹೊತ್ತಿಸಿದ್ರೆ ಮತ್ತು ಖಾರನೇ ಕೆಡ್ತೈತಿ. ನೋಡ್ರಿ ಅವ್ನು ತೆಗ್ದ ಮತ್ತೀಗ ಎಳ್ಳು ಹುರಿಯಾಕ್ತೀನಿ. ಎಳ್ಳನ್ನು ಚಟಾಪಟ ಅಂತ ಸಿಡಿಬೇಕ್ರಿ, ಅಲ್ಲಿ ಮಟ ಹುರ್ಕೋಬೇಕ್ರಿ. ನೋಡ್ರಿ ಸ್ವಲ್ಪ ಎಳ್ಳಿನ ವಾಸನೆ ಬರ್ತೈತೆ ನೋಡ್ರಿ, ಘಮ ಅಂತೇಳಿ ಆ ಥರ ಹುರ್ಕೋಬೇಕ್ರಿ. ನೋಡ್ರಿ ಒಟ್ಟು ಕೈ ಆಡಿಸ್ತಾ ಇರಬೇಕು, ಒಟ್ಟು ಕೈ ಬಿಡಕ್ಕೆ ಹೋಗ್ಬಾರ್ದ್ರಿ ಎಳ್ಳು ಹುರಿಯೋ ಮುಂದೆ. ಮತ್ತು ಕೊತ್ತಂಬರಿ ಕರಿಬೇವು ರೀ, ಅವನು ತೊಗೋಬೇಕ್ರಿ. ನೋಡ್ರಿ ನಾನಂತರೂ ಕರಿಬೇವು ನಮ್ಮ ಗಿಡದಾಗಿಂದ ಹರ್ಕೊಂಡು ಬಂದೇನೆ ನೋಡ್ರಿ. ಅಷ್ಟು ಕರಿಬೇವು ತಾಜಾ ಅವಷ್ಟು ಹಾಕ್ಬೇಕ್ರಿ. ಮತ್ತು ಕೊತ್ತಂಬರಿ 3-4 ಶಿವಡ್ರಿ, ಮತ್ತು ಉಳ್ಳಾಗಡ್ಡಿ 2 kg ರೀ. ಗಸಗಸೆ 3-4 ದೊಡ್ಡ ಏಲಕ್ಕಿ ಹುರ್ಕೋಬೇಕ್ರಿ. ಆಮೇಲೆ ಕೊಬ್ಬರಿ ನಾನು ಹುರ್ಕೋತಾ ಇಲ್ಲೇ ಒಂದು ಕಡೆ ಮಿಕ್ಸರ್ದಾಗ ಅವೇನು ಗರಂ ಮಸಾಲೆ ಹುರ್ಕೊಂಡಿದ್ನಲ್ಲ ಅವನಷ್ಟು ಪೌಡ್ರ್ ಮಾಡೇನಿ ನೋಡ್ರಿ. ಈ ಥರ ಪೌಡ್ರ್ ಬಂದಿತ್ತು ರೀ, ಸಣ್ಣಗೆ ಈ ಥರ. ಅದು ಹುರಿದ್ರಾಗ ನೋಡ್ರಿ ಕೊಬ್ಬರಿ ಆ ಥರ ಆಗಿತ್ತು. ಉಳ್ಳಾಗಡ್ಡಿ ಹುರಿಯಾಕತ್ತೇನೆ ರೀ ಒಲೆ ಮೇಲೆ, ಆದ್ರೆ ಜಲ್ದಿ ಆಗ್ಬಿಡ್ತೈತಿ. ಭಾಳ ಹೊತ್ತು ನಿಂದ್ರೆ ಗ್ಯಾಸಿನ ಮುಂದೆ ಅಂಥೇಳಿ ಉಳ್ಳಾಗಡ್ಡಿ ಹುರ್ಕೊಳಕತ್ತೇನೆ ರೀ. ನೋಡಿರಿ ಉಳ್ಳಾಗಡ್ಡಿ ಇವು ಕೆಂಪಾಗು ಮಟ ಹುರ್ಕೋಬೇಕ್ರಿ. ಉಳ್ಳಾಗಡ್ಡಿ ಒಟ್ಟು ಹೊತ್ತಬಾರ್ದ್ರಿ ಉಳ್ಳಾಗಡ್ಡಿ. ನೋಡಿರಿ ಫಸ್ಟು ಎಲ್ಲ ಉಳ್ಳಾಗಡ್ಡಿ ನೀರಿನ ಅಂಶ ಬಿಡ್ತೈತೆ ರೀ. ಅದು ಹೆಂಗೆ ಹುರ್ಕೋತ ಹೋಗ್ಯೋ ಹಂಗಂಗೆ ನೋಡಿರಿ. ಆಮೇಲೆ ಈ ಥರ ಕೆಂಪಗೆ ಆಗ್ಬೇಕು. ಇಷ್ಟು ಕೆಂಪಗೆ ಆಗು ಮಟ ಹುರ್ಕೋಬೇಕ್ರಿ. ಹಸಿ ವಾಸನೆ ಒಟ್ಟು ಇರಬಾರ್ದ್ರಿ, ಇಲ್ಲಾಂದ್ರೆ ಖಾರ ಕೆಟ್ಟು ಬಿಡ್ತೈತಿ. ಜಾಸ್ತಿ ಎಣ್ಣೆ ಹಾಕ್ಬೇಕ್ರಿ, ಎಣ್ಣೆ ಹಾಕಿ ಹುರ್ಕೋತ ಹೋಗ್ಬೇಕ್ರಿ. ನೋಡಿರಿ ಇದು ಖಾರದ ಪುಡಿ ರೀ. ಇದು ಅವೇನು ಮೆಣಸಿನ್ಕಾಯಿ ತೋರಿಸಿದ್ವಲ್ಲ ಅದು ಖಾರದ ಪುಡಿ ರೀ, ಕುಟ್ಟಿಸ್ಕೊಂಡು ಬಂದಿದ್ದು. ಅದ್ರಾಗ ಕೋಕೋನಟ್ ಕೊಬ್ಬರಿನ ಪೌಡ್ರ್ ಮಾಡಿ ಹಾಕಿದ್ದೆ ರೀ. ನಂತರ ಈ ಕರಿಬೇವು ಹುರಿಯಾಕತ್ತೈತೆ ರೀ. ಆ ಕರಿಬೇವನ್ನು ಇದ್ರಾಗ ಹಾಕ್ಬೇಕ್ರಿ. ಮತ್ತು ಉಳ್ಳಾಗಡ್ಡಿ ರೀ, ಇದನ್ನು ಪೇಸ್ಟ್ ಮಾಡಿ ಹಾಕ್ಬೇಕ್ರಿ. ಹಸಿ ಶುಂಠಿ ಅಲ್ಲ ಅದನ್ನು ಪೇಸ್ಟ್ ಮಾಡಿ ಇದ್ರಾಗ ಹಾಕೇನ್ರಿ. ವಿಡಿಯೋದಾಗ ಸ್ಕಿಪ್ ಐತಿ ಫ್ರೆಂಡ್ಸ್. ಮತ್ತು ನೋಡಿರಿ ಇದು ಈರುಳ್ಳಿ ರೀ, ಅದು ಸ್ವಲ್ಪ ಜಲ್ದಿ ಸಣ್ಣ ಆಗಲಿಲ್ಲ ಅಂಥೇಳಿ ಅದ್ರಾಗ ಒಂದು ಸ್ವಲ್ಪ ಖಾರ ಹಾಕ್ಬೇಕ್ರಿ. ಟಿಪ್ಪಿದೆ, ಜಲ್ದಿ ಸಣ್ಣ ಆಗಂಗಿಲ್ಲ. ಅದ್ರಾಗ ಒಂದು ಸ್ವಲ್ಪ ಖಾರ ಹಾಕಿ ನಾವು ರುಬ್ಕೊಂಡು ಬಿಟ್ವಿ ಅಂದ್ರೆ ಜಲ್ದಿ ಸಣ್ಣ ಆಗ್ಬಿಡ್ತೈತೆ ರೀ. ಬೇಕಂದ್ರೆ ನೀವು ಸಣ್ಣ ಜಾರ್ನಾಗೂ ಹಾಕ್ಬೋದು. ನೋಡಿರಿ ಅವೇನು ಗರಂ ಮಸಾಲೆ ಹುರ್ಕೊಂಡಿದ್ವಲ್ಲ ಅವನ್ನಷ್ಟೂ ಇದ್ರಾಗ ಕೂಡಿಸ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ ಅಷ್ಟೂ ಹಾಕಿಬಿಡ್ಬೇಕು. ಹಾಕಿ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಒಂದು ಕೈ ಆಡಿಸ್ತಾ ಹೋಗ್ಬೇಕ್ರಿ. ನೋಡಿರಿ ಈ ಥರ ಖಾರ ನೋಡಿರಿ ನಮ್ದು ಎಷ್ಟು ಮಸ್ತ್ ಆಗೈತಿ. ಖಾರದ ಕಲರ್ ಭಾರಿ ಆಗೈತಿ ಇಲ್ರಿ ಫ್ರೆಂಡ್ಸ್. ನೋಡಿರಿ ಈ ಥರ ಎಲ್ಲನೂ ಒಂದಕ್ಕೊಂದು ಎಲ್ಲ ಮಸಾಲೆ ಪದಾರ್ಥಗಳು ಕೂಡ್ಕೊಳ್ಳೋಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಈ ಥರ ನೋಡಿರಿ ಖಾರ
ಈಗ ಸ್ವಲ್ಪ ಗಂಟು ಐತ್ರಿ. ಇದನ್ನು ನಾವು ಕೈಯಿಂದ ಆದ್ರೆ ನಾದ್ಕೋಬೇಕು, ಮಿಕ್ಸರ್ದಾಗಾದ್ರೆ ಹಾಕ್ಕೋಬೋದು. ಕೈಯಿಂದ ಖಾರನೂ ಭಾಳ ಆಕೈತಿ, ಲೇಟ್ ಆಕೈತೆ ಅಂಥೇಳಿ 2 ಜಾರ್ ತೊಗೊಂಡ್ಬಿಡ್ಬೇಕು ರೀ. ಸಣ್ಣ ಜಾರ ದೊಡ್ಡ ಜಾರ ತೊಗೊಂಡು ಸ್ವಲ್ಪ ಖಾರ ಹಾಕಿ ತೆಗಿಬೇಕು ರೀ. ಪೇಸ್ಟ್ ಮಾಡಬೇಡಿ. ಸ್ವಲ್ಪ ಜೀರೋದಾಗ ತಿರ್ಗಿಸ್ಬೇಕು ರೀ. ಒಂದೆರಡು ರೌಂಡ್ ತಿರುಗಿಸ್ಬಿಟ್ವಿ ಅಂದ್ರೆ ಈ ಥರ ಎಲ್ಲ ಮಸಾಲೆ ಒಂದಕ್ಕೊಂದು ಕುಡ್ಕೊತೈತೆ ರೀ. ನೋಡಿರಿ, ಇದು ಟಿಪ್ ನಿಮಗೆ. ನೋಡಿರಿ, ಈ ಥರ ಕುಡ್ಕೊಂಡು ಬಿಡ್ತೈತಲ್ಲ, ಆಮೇಲೆ ತೆಗೆದು ಸೈಡ್ ಇಟ್ಕೋತಾ ಹೋಗ್ಬೇಕು. ಹಂಗೆ ಇದನ್ನು ಅಷ್ಟೂ ಖಾರನೂ ಇದೇ ರೀತಿನ ಮಾಡ್ಬೇಕು ರೀ ಫ್ರೆಂಡ್ಸ್. ನಾನೇನು ಮಾಡ್ತೀನಿ, ಅದು ಬಿಟ್ಟಾಗ ಒಂದು ಕಡೆ ಸೈಡ್ ಸರಿಸಿ ಎಲ್ಲನೂ ಮಿಕ್ಸರ್ನ್ಯಾಗ ಗ್ರೈಂಡ್ ಮಾಡ್ಕೋತ ಹೋಗ್ತೀನಿ ರೀ. ಖಾರನ ಅಷ್ಟು ಮಾಡ್ಬೇಕು ರೀ, ಅಂದ್ರೆ ಎಲ್ಲ ಕೂಡಿಬಿಡ್ತೈತೆ ರೀ. ನೋಡಿರಿ, ಈ ಥರ ಬಂದೈತಿ. ಇದ್ರಾಗ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಥರ ಎಲ್ಲನೂ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ರೀ. ಆಮೇಲೆ ಕಟ್ಬೇಕು ರೀ. ನೋಡಿರಿ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿರಿ, ಈ ಥರ ಇವು ಸಾರು, ಪಲ್ಯ, ಅನ್ನ ಎಲ್ಲದಕ್ಕೂ ನಾವು ಹಾಕ್ತೇವೆ ರೀ. ನಾವು ಡೈಲಿ ಮಸಾಲೆ ಮಾಡ್ಕೊಳಂಗಿಲ್ಲ. ಉತ್ತರ ಕರ್ನಾಟಕದ ಜನ ಎಲ್ಲ ಹಿಂಗೆ ಮಾಡ್ತಾರೆ ರೀ ಮಸಾಲೆ ಖಾರ. ನೋಡಿರಿ, ಇಲ್ಲೇ ನಮ್ಮ ಅತ್ತೆಯರು ಉಂಡೆ ಕಟ್ಟಾಕತ್ತಾರೆ ನೋಡಿರಿ. ಈ ಥರ ಎಲ್ಲ ಉಂಡೆ ಕಟ್ಟಿ ಇಟ್ವಿ ಅಂದ್ರೆ ಅವು ಗಾಳಿಗೆ ಮಸಾಲೆ ಎಲ್ಲ ಆರಂಗಿಲ್ಲ. ಕುಡ್ಸೋ ಮಂದಿ ಹೆಂಗೆ ಮಿಜ್ಜಿಗೆ ಖಾರ ಇರ್ತೈತಿ ಹಂಗೆ ರೀ ಇರ್ತೈತಿ. ನೋಡಿರಿ, ಇದು ಟಿಪ್ ನಿಮ್ಗೆ. ಡಬ್ಬ್ಯಾಗ ಹಂಗೆ ತುಂಬ ಹಾಕೋಕ್ಕಿಂತ ಉಂಡೆ ಮಾಡಿ ಕಟ್ಟಿ ಇಟ್ಬಿಡ್ಬೇಕು ರೀ. ಇವಾಗ ನೋಡಿರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರದ ಉಂಡೆ ರೀ. ನೋಡಿರಿ, ಈ ಥರ ಉಂಡೆ ಕಟ್ಕೊಂಡು ಉಂಡೆ ಹೆಂಗೆ ಕಟ್ತೀವಿ ಹಂಗೆ ಸೇಮ್ ಇದೇ ಥರನ ಉಂಡೆ ಕಟ್ಕೋತ ನೋಡಿರಿ ಡಬ್ಬ್ಯಾಗ ತುಂಬಿಡಕತ್ತಾರೆ ನೋಡಿರಿ. ಈ ಥರ ಒಂದೊಂದು ತುಂಬೇಕ್ರಿ. ತುಂಬಿ ಇದು ಡಬ್ಬಿ ತುಂಬತಲ್ಲ, ಮತ್ತೊಂದು ಡಬ್ಬಿಗೆ ಹಾಕಾಕತ್ತೇನೆ ನೋಡಿರಿ. ಈ ಥರ ಮತ್ತೊಂದು ಬುಟ್ಟಿಗೆ ಹಾಕಿದ್ದೆ, ಇದನ್ನು ಇನ್ನೊಂದು ಡಬ್ಬಿಗೆ ಹಾಕಿಬಿಡ್ತೀನಿ ನೋಡಿರಿ. ಅಷ್ಟೂ ಒಂದೊಂದು ಹಾಕ್ಬೇಕ್ರಿ. ಚಲೋ ಗಟ್ಟಿಗೆ ಕಟ್ಟಬೇಕ್ರಿ, ಅಂದ್ರೆ ಒಡೆಯಂಗಿಲ್ಲವು. ನೋಡಿರಿ, ಇವು 6 ತಿಂಗಳು ಆಗಲಿ ವರ್ಷ ಆದರೂ ಅಲ್ಲಿ ಕೆಡಂಗಿಲ್ಲ. ಮತ್ತು ಡೈಲಿ ಯೂಸಿಗೆ ಬರ್ನ್ಯಾಗ ತುಂಬಿಟ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್. ಬರ್ನ್ಯಾಗ ತುಂಬಿಡ್ರಿ. ಥ್ಯಾಂಕ್ ಯು ಸೋ ಮಚ್.